Hello students, welcome to Patakal English Academy and Banashankari English Academy. Today I have got a question paper, test question paper it is. It is for 30 marks. It covers different grammatical topics like assertive exclamatory sentences to be changed into assertive sentences, articles, remove to, affirmative to interrogative, use no sooner than, then tenses, last, past and past participles. Okay, let us discuss the questions. Main question number 1. Change the following into assertive sentences. The given sentences are of assertive type. We have to change these into, the given sentences are exclamatory sentences. We have to change them into assertive sentences. Okay. Question number 1. How soft your shirt is? Exclamatory sentences nalli starting how irtaiti illa what irtaiti, last verb bartaiti, adar hinda subject irtaiti. Assertive sentence ಮಾಡುವಾಗ ಲಾಸ್ಟ್ ಇರುವ ಸಬ್ಜೆಕ್ಟ್ ವರ್ಬ್ ಅನ್ನ ಫಸ್ಟ್ ಹಾಕಿಕೊಳ್ಬೇಕು. ಆಮೇಲೆ ಹೌನ ವೇರಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಲಾಸ್ಟ್ ಯುವರ್ ಶರ್ಟ್ ಈಸ್ ಅಂತ ಇದ್ ನೋಡು, ಇದನ್ನ ಫಸ್ಟ್ ತಗೊಳ್ರಿ. ಯುವರ್ ಶರ್ಟ್ ಈಸ್ ಆಗುತ್ತೆ. ಹೌ ಸಾಫ್ಟ್ ಇದ್ದದ್ದನ್ನ ವೆರಿ ಸಾಫ್ಟ್ ಮಾಡಬೇಡಿ, ಕರೆಕ್ಟ್ ಆಗಿಬಿಡ್ತೈತಿ. ಯುವರ್ ಶರ್ಟ್ ಈಸ್ ವೆರಿ ಸಾಫ್ಟ್. ಸಬ್ಜೆಕ್ಟ್ ವರ್ಬ್ ಲಾಸ್ಟ್ ಇರ್ತೈತಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಒಳಗ. ಯುವರ್ ಶರ್ಟ್ ಲಾಸ್ಟ್ ಐತಲ್ಲ, ಅದನ್ನ ಮೊದಲು ತಗೊಳ್ರಿ. ಯುವರ್ ಶರ್ಟ್ ಈಸ್ ವೆರಿ ಸಾಫ್ಟ್, ಹಿಂಗ್ ಮಾಡ್ಬೇಡ್ರಿ. ಇದು ವೆರಿ ಬದಲ ಗ್ರೇಟ್ ಅನ್ನ ಹಾಕ್ಬಹುದ್ರಿ. ಯುವರ್ ಶರ್ಟ್ ಈಸ್ ಗ್ರೇಟ್ ಸಾಫ್ಟ್. ಮತ್ತೆ ಇದನ್ನ ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ವೆರಿ ಗ್ರೇಟ್ ಬಿಟ್ಟು ರಿಯಲಿ ಹಾಕ್ಬಹುದ್ರಿ. ರಿಯಲಿ ಸ್ಟಾರ್ಟಿಂಗ್ ಹಾಕ್ಬೇಕು, ಅವಾಗ ವೆರಿ ಹಾಕ್ಬಾರ್ದು. ರಿಯಲಿ ಯುವರ್ ಶರ್ಟ್ ಈಸ್ ಸಾಫ್ಟ್, ಯಾವ್ದಾದ್ರೂ ಮಾಡ್ರಿ. Your shirt is great soft. Your shirt is very soft. Really, your shirt is soft. ಯಾವ್ದಾದ್ರೂ ಮಾಡ್ರಿ. Main question number 2. What an expert teacher he was. Last verb, ಅದರಿಂದ subject. ಇವೆರಡನ್ನು ಮೊದಲು ತಗೋಬೇಕ್ರಿ. ವಾಟ್ ಅನ್ನೋದನ್ನ ಎ ವೆರಿ ಅಂತ ಮಾಡ್ಕೋಬೇಕ್ರಿ. ಹಿ ವಾಸ್ ಎ ವೆರಿ ಎಕ್ಸ್ಪರ್ಟ್ ಟೀಚರ್. ಆನ್ಸರ್, ಹಿ ವಾಸ್ ಎ ವೆರಿ ಎಕ್ಸ್ಪರ್ಟ್ ಟೀಚರ್. ಯಾನ್ ಬರೋದಿಲ್ಲ, ಯಾಕಂದ್ರ ವೆರಿ ಹಿಂದ ಬರ್ತೈತಿಲ್ಲ ಅಸರ್ಟಿವ್ ಸೆಂಟೆನ್ಸ್ ಒಳಗ. ಇಲ್ಲ ಎಕ್ಸ್ಪರ್ಟ್ ಹಿಂದ ಬರೋದ್ರಿಂದ ವವೆಲ್ ಸೌಂಡ್ ಐತಿ, ಅದಕ್ಕೆ ಯಾನ್ ಬರ್ತೈತಿ. ನೀವಲ್ಲಿ ಒಂದು ವೇರಿ ಹಾಕ್ತೀರಿ ಇವೆರಡು ಶಬ್ದಗಳ ಮಧ್ಯದಲ್ಲಿ. ಆದ್ದರಿಂದ ಆವಾಗ
ವೆರಿ ಸೌಂಡ್ ನೋಡಿಕೊಂಡು ಯಾಣ ಎ ಆಗಿ ಕನ್ವರ್ಟ್ ಆಗ್ತೈತಿ. ಹಾಗಾಗಿ ಅಸರ್ಟಿವ್ ಮಾಡುವಾಗ ಯಾವಾಗಲೂ ಯಾಣ ಬರೋದಿಲ್ಲ, ವೆರಿ ಬರೋದ್ರಿಂದ ಯಾಣ ಎ ಆಗಿ ಚೇಂಜ್ ಆಗಬೇಕು. ವಾಟ್ ಅನ್ ಎಕ್ಸ್ಪರ್ಟ್ ಟೀಚರ್ ಹಿ ವಾಸ್ ಹೋಗಿ ಹಿ ವಾಸ್ ಎ ವೆರಿ ಎಕ್ಸ್ಪರ್ಟ್ ಟೀಚರ್. ಇದನ್ನು ಕೂಡ ವೆರಿ ಬದಲಾಗಿ ಗ್ರೇಟ್ ಬಳಸಬಹುದ್ರಿ. ಹಿ ವಾಸ್ ಎ ಗ್ರೇಟ್ ಎಕ್ಸ್ಪರ್ಟ್ ಟೀಚರ್. ಇಲ್ಲಕಂದ್ರ ರಿಯಲಿ ಹಾಕಿ ಮಾಡ್ಬೋದ್ರಿ. ರಿಯಲಿ ಹಿ ವಾಸ್ ಆನ್ ಎಕ್ಸ್ಪರ್ಟ್ ಟೀಚರ್. ಇವಾಗ ಯಾನ್ ಆಗ್ತೈತಿ. ಥರ್ಡ್ ಸೆಂಟೆನ್ಸ್, ವಾಟ್ ಎ ಬಿಗ್ ಸಿಟಿ ಬೆಂಗಳೂರು ಈಸ್. ಬೆಂಗಳೂರು ಈಸ್ ಎ ವೆರಿ ಬಿಗ್ ಸಿಟಿ. ಲಾಸ್ಟ್ ಸಬ್ಜೆಕ್ಟ್ ವರ್ಬ್ ಫಸ್ಟ್ ತಗೊಳ್ರಿ, ವಾಟ್ ಇದ್ದದನ್ನ ವೆರಿ ಅನ್ನಾಗಿ ಚೇಂಜ್ ಮಾಡ್ರಿ. ಬೆಂಗಳೂರು ಈಸ್ ಎ ಬಿಗ್ ಸಿಟಿ. ಬೆಂಗಳೂರು ಈಸ್ ಎ ವೆರಿ ಬಿಗ್ ಸಿಟಿ. ಕೆಲವು ಜನ ವೆರಿ ಯೂಸ್ ಮಾಡೋದಿಲ್ಲ, ನನ್ನ ಪ್ರಕಾರ ಅದು ಅಷ್ಟು ಕರೆಕ್ಟ್ ಆಗ್ಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ವಾಟ್ ಎ ಅಂತ ಬಂದೈತಿ ಆಡ್ವರ್ಬ್ ಅಂತಂದ್ರ ಅದಕ್ಕೆ ಈಕ್ವಲ್ ಮೀನಿಂಗ್ ಕೊಡೋದ್ರ ಸಲುವಾಗಿ ಅಸರ್ಟಿವ್ ಸೆಂಟೆನ್ಸಸ್ ನಲ್ಲಿ ವೆರಿ ಬರಬೇಕಾಗ್ತೈತಿ. ಬೆಂಗಳೂರು ಈಸ್ ಎ ವೆರಿ ಬಿಗ್ ಸಿಟಿ. ಇಲ್ದಿದ್ರೆ ಬೆಂಗಳೂರು ಈಸ್ ಎ ಗ್ರೇಟ್ ಬಿಗ್ ಸಿಟಿ. ಇಲ್ದಿದ್ರೆ ರಿಯಲಿ ಬೆಂಗಳೂರು ಈಸ್ ಎ ಬಿಗ್ ಸಿಟಿ. Fourth question, how tough the problems are. Subject, the problems are. Verb are. ಮೊದಲು ತಗೊಳ್ರಿ, ಹೌನ ವೆರಿ ಅನ್ನಾಗಿ ಕನ್ವರ್ಟ್ ಮಾಡ್ರಿ. How tough the problems are. The problems are very tough. The problems are great tough. Really, the problems are tough. ಯಾವುದಾದ್ರೂ ಮಾಡ್ರಿ. ಮೇನ್ ಕ್ವಶನ್ ನಂಬರ್ 2, ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲ್ಸ್. 4 ಕ್ವಶನ್ಸ್ಗಳಿವೆ. ಕ್ವಶನ್ ನಂಬರ್ 5, ಡ್ಯಾಶ್ ಗೋಲ್ ಗುಂಬಸ್ ಈಸ್ ಇನ್ ಬಿಜಾಪುರ್. ಏನಾಗ್ತೈತೆ? ಆರ್ಟಿಕಲ್ ಎ ಬರ್ತು, ಯಾನ್ ಬರ್ತು, ದ ಬರ್ತು. ಎ ಯಾನ್ ದ ಯಾವ್ದು ಬರ್ತದ್ರಿ ಇದ್ರೊಳಗೆ? ಗೋಲ್ ಗುಂಬಸ್ ಅಂತಕ್ಕಂಥದ್ದು ಒಂದು ನೇಮ್ ಆಫ್ ಎ ಬಿಗ್ ಬಿಲ್ಡಿಂಗ್. ಟಾಮ್. ಯಾವಾಗಲೂ ಇಂಥ ಟಾಮ್ಗಳ ಹೆಸರಿಗೆ ಹೇಳಿದ್ರೆ ಅದರ ಹಿಂದೆ ದ ಬರಬೇಕು. ದ ಗೋಲ್ ಗುಂಬಸ್, ದ ಕುತುಬ್ ಮಿನಾರ್, ದ ತಾಜ್ ಮಹಲ್. ಅದೇ ತರಹ ದ ಗೋಲ್ ಗುಂಬಸ್, ದ ಡೆಫಿನೆಟ್ ಆರ್ಟಿಕಲ್ ಬರ್ತೈತಿ. ಕ್ವಶನ್ ನಂಬರ್ 6, ಕೊಡಗು ಈಸ್ ಡ್ಯಾಶ್ ಕಾಶ್ಮೀರ್ ಆಫ್ ಕರ್ನಾಟಕ. ಇಲ್ಲೇ ಕಾಶ್ಮೀರ್ ಅಂತಕ್ಕಂಥ ಪ್ರಾಪರ್ ನೌನ್ ಅನ್ನ ಕಾಮನ್ ನೌನ್ ಆಗಿ ಯೂಸ್ ಮಾಡಿವಿ. ಅಂದ್ರ ಒಂದು ದೊಡ್ಡ ಹೆಸರು ಇರ್ತೈತಿ, ಆ ದೊಡ್ಡ ಹೆಸರಿಗೆ ಒಂದು ಅದೇ ತರಹದ ಸಣ್ಣ ಹೆಸರು ತಗೊಂಡು ಕಂಪೇರ್ ಮಾಡಿದ್ರೆ ಆ ದೊಡ್ಡ ಹೆಸರಿನಿಂದ ದ ಬರ್ಬೇಕಂತ ಐತಿ. ಈಗ ಮುಂಬೈ ಈಸ್ ದ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಮ್ಯಾಂಚೆಸ್ಟರ್ ಇಂಡಸ್ಟ್ರಿಯಲ್ ಸಿಟಿ, ಬಹಳ ದೊಡ್ಡ ಸಿಟಿ ಮ್ಯಾಂಚೆಸ್ಟರ್, ಅಮೆರಿಕಾ. ಇಂಗ್ಲೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಂತದ್ದು ಇಂಗ್ಲೆಂಡ್. ಮ್ಯಾಂಚೆಸ್ಟರ್ ಇಂಗ್ಲೆಂಡ್ದೊಳಗಿರ್ತಕ್ಕಂಥ ದೊಡ್ಡ ಸಿಟಿ, ಇಂಡಸ್ಟ್ರಿಯಲ್ ಸಿಟಿ. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಮುಂಬೈ ಸಿಟಿನ ಮ್ಯಾಂಚೆಸ್ಟರ್ಗೆ ಹೋಲಿಸ್ತಾರೆ. ಹಿಂಗ ಮುಂಬೈ ಅಂತಕ್ಕಂಥದ್ದು ಸಣ್ಣದಾಗ್ತದ, ಮ್ಯಾಂಚೆಸ್ಟರ್ ಅಂತಕ್ಕಂಥದ್ದು ಬಹಳ ದೊಡ್ಡದಾಗ್ತದ. ಮುಂಬೈನ ಒಯ್ದು ದೊಡ್ಡ ಹೆಸರಿಗೆ ಹೋಲಿಸಿದ್ರೆ ಆ ದೊಡ್ಡ ಹೆಸರನ್ನ ಹಿಂದ್ಗಡೆ ದ ಹಚ್ಬೇಕಂತ ಐತಿ. ಹೌದಲ್ಲ? ಈಗ ನಮ್ಮೂರಾಗ ಯಾವ ಒಬ್ಬ ಕ್ರಿಕೆಟ್ ಆಡೋದನ ಮಹಾಂತೇಶ್ ಅಂತ ಹೇಳಿ, ಬಹಳ ಫೇಮಸ್ ಬ್ಯಾಟ್ಸ್ಮನ್. ನಾವು ಸಚಿನ್ ತೆಂಡೂಲ್ಕರ್ ಅಂತ ಕರೀತಾರೆ. ಸಚಿನ್ ತೆಂಡೂಲ್ಕರ್ ನಮ್ಮ ಸ್ಕೂಲ್ನಾಗ ಅದನ ಒಬ್ಬ ಹುಡುಗ ಮಹಾಂತೇಶ್. ನಾವೇನ್ ಹೇಳ್ಬೋದು ಅಂತಂದ್ರೆ ಫೇಮಸ್ ಸಚಿನ್ ತೆಂಡೂಲ್ಕರ್ ಅವರಿಗೆ ಹೋಲಿಸ್ತೀವ್ರಿ ಅವನ್ನ. ಸಚಿನ್ ತೆಂಡೂಲ್ಕರ್ ದೊಡ್ಡ ಹೆಸರು, ಆ ದೊಡ್ಡ ಹೆಸರಿಗೆ ಈ ಸಣ್ಣ ಹೆಸರನ್ನ ಹೋಲಿಸುವಾಗ ದೊಡ್ಡ ಹೆಸರು ಪ್ರಾಪರ್ ನೌನ್ ಹೋಗಿ ಕಾಮನ್ ನೌನ್ ಆಗ್ತೈತಿ. ಅವಾಗ ಆ ದೊಡ್ಡ ಹೆಸರಿನ ಹಿಂದೆ ದ ಹಚ್ಬೇಕಾಗ್ತೈತಿ.
ಅಂದ್ರೆ ಮಹಾಂತೇಶ್ ಈಸ್ ದ ಸಚಿನ್ ತೆಂಡೂಲ್ಕರ್ ಆಫ್ ಅವರ್ ಸ್ಕೂಲ್ ಅಂತ ಹೇಳಿ ಹೇಳ್ತೇವ್ರಿ. ಅದೇ ರೀತಿ ಕೊಡಗು ಕಾಶ್ಮೀರಕ್ಕೆ ಹೋಲಿಸ್ತಾರ. ಹೌದಾ? ಕೊಡಗು ಕರ್ನಾಟಕದಲ್ಲಿರ್ತಕ್ಕಂಥದ್ದು, ಕಾಶ್ಮೀರ ಇಂಡಿಯಾದಲ್ಲಿರ್ತಕ್ಕಂಥ ದೊಡ್ಡ ಹೆಸರು ಮಾಡಿದಂಥದ್ದು. ಅದಕ್ಕೆ ಸಣ್ಣದೊಂದನ್ನ ಈಗ ಇಲ್ಲೇ ಇಲ್ಕಲ್ ಹತ್ರ ಕಂದಗಲ್ ಅಂತ ಒಂದು ಊರು ಅದ ರೀ. ಆ ಊರೊಳಗೊಬ್ರು ನಾಟಕಕಾರ ಇದ್ರು, ಕಂದಗಲ್ ಹನುಮಂತರಾಯ ಅಂತ ಹೇಳಿ. ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಕರೀತಾರ ಅವ್ರನ್ನ, ಕಾಳಿದಾಸ ಅವ್ರನ್ನ ಕರೀತಾರ. ಹಿಂಗ ಶೇಕ್ಸ್ಪಿಯರ್ ಅನ್ನತಕ್ಕಂಥದ್ದು ದೊಡ್ಡ ಹೆಸರು. ಈ ಕಂದಗಲ್ ಹನುಮಂತರಾಯ ಅಂತಕ್ಕಂಥದ್ದು ಸಣ್ಣ ಹೆಸರು. ಈ ಸಣ್ಣ ಹೆಸರನ್ನ ತಗೊಂಡು ದೊಡ್ಡ ಹೆಸರಿಗೆ ಹೋಲಿಕೆ ಮಾಡುವಾಗ ಆ ದೊಡ್ಡ ಹೆಸರಿನ ಹಿಂದ ದ ಹಚ್ಬೇಕಂತ ಐತಿ. ಕಂದಗಲ್ ಹನುಮಂತರಾಯ ಈಸ್ ದ ಶೇಕ್ಸ್ಪಿಯರ್ ಆಫ್ ಕರ್ನಾಟಕ ಅಂತ. ಹರ್ಡೇಕರ್ ಮಂಜಪ್ಪ ಈಸ್ ದ ಗಾಂಧಿ ಆಫ್ ಕರ್ನಾಟಕ ಅಂತ ಕರೀತಾರೆ. ಇದಕ್ಕ ಹರ್ಡೇಕರ್ ಮಂಜಪ್ಪ ಈಸ್ ದ ಗಾಂಧಿ ಆಫ್ ಕರ್ನಾಟಕ ಅಂತ ಕರೀತಾರೆ. ಆ ರೀತಿಯಲ್ಲಿ ಕೊಡಗು ಈಸ್ ದ ಕಾಶ್ಮೀರ್, ಆದ್ದರಿಂದ ಇಲ್ಲಿ ದ ಬರ್ತೈತಿ. ನೆಕ್ಸ್ಟ್ 7th, ಊಟಿ ಈಸ್ ಡ್ಯಾಶ್ ವಂಡರ್ಫುಲ್ ಸಿಟಿ, ವಂಡರ್ಫುಲ್ ಪ್ಲೇಸ್. ಊಟಿ ಅಂತಕ್ಕಂಥದ್ದು ಒಂದು ವಂಡರ್ಫುಲ್ ಪ್ಲೇಸ್. ಒಂದು ಇಂಡೆಫಿನಿಟ್ ಆರ್ಟಿಕಲ್ ಬರ್ತೈತಿ, ಡೆಫಿನಿಟ್ ಆರ್ಟಿಕಲ್ ಬರುವಂತ ಚಾನ್ಸ್ ಇಲ್ಲ. ಆಮೇಲೆ ಅಂತಕ್ಕಂಥದ್ದು ವವೆಲ್ ಸೌಂಡ್ ಐತಿ. ಮತ್ತು ಆಮೇಲೆ ಒಂದು ಗೊತ್ತಿರಲಿ ನಮಗೆ, ಯಾವಾಗಲೂ ಒಂದು ವರ್ಡ್ ಡಬ್ಲ್ಯೂ ಮತ್ತು ವೈ ದಿಂದ ಸ್ಟಾರ್ಟ್ ಆಗಿತ್ತಂದ್ರೆ, ಒಂದು ವರ್ಡ್ ಇಂಗ್ಲಿಷ್ ವರ್ಡ್ ನೌನ್ ಅಥವಾ ಅಡ್ಜೆಕ್ಟಿವ್ ಇರಲಿ, ವೈ ಅಥವಾ ಡಬ್ಲ್ಯೂ ದಿಂದ ಸ್ಟಾರ್ಟ್ ಆಗಿತ್ತಂದ್ರೆ ಅದು ಯಾವಾಗಲೂ ಕಾನ್ಸೋನೆಂಟ್ ಸೌಂಡ್ ಮಾಡ್ತಿರ್ತೈತಿ. ವವೆಲ್ ಸೌಂಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಸಾರಿ ಏನಾಗುತ್ತೆ ಅಂದ್ರೆ ವವೆಲ್ ಸೌಂಡ್ ಆಗುತ್ತೆ ಕಾಣಿಸ್ತೈತಿ. ಈಗ ಉಮಣ್ ಅಂತದ, ವವೆಲ್ ಸೌಂಡ್ ಆಗ್ತೈತಿ ಅನಿಸ್ತೈತಿ, ವವೆಲ್ ಸೌಂಡ್ ಆಗ್ತೈತಿ ಅಂತ ಅನಿಸ್ತೈತಿ. ಬಟ್ ಆಕ್ಚುಲಿ ವವೆಲ್ ಸೌಂಡ್ ಆಗುದಿಲ್ಲ, ಕಾನ್ಸೋನೆಂಟ್ ಸೌಂಡ್ ಆಗ್ತೈತಿ. ಮತ್ತೆ ಅದೇ ತರಹ ವೈದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಶಬ್ದವು ಅಷ್ಟೇ. YEAR, ಈ ವವೆಲ್ ಸೌಂಡ್ ಅನಿಸ್ತೈತಿ, ಬಟ್ ಸಾಧ್ಯ ಇಲ್ಲ, ಅದು ಯಾವಾಗಲೂ ಕಾನ್ಸೋನೆಂಟ್ ಸೌಂಡ್ ಮಾಡ್ತೈತಿ. ಹಿಂಗೆ ಡಬ್ಲ್ಯೂ ಮತ್ತು ವೈದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಎಷ್ಟೋ ವರ್ಡ್ಸ್ಗಳು, ಈಗ YEAR, ಇಯರ್ ಕಿವಿ, YEAR ವರ್ಷ, ಎರಡು ಸೇಮ್ ಸೌಂಡ್ ಅಂತ ಸ್ಟಾರ್ಟ್ ಆಗ್ತಾವಂತ ಅನಿಸ್ತದ. ಇಯರ್ ಆದ್ರೆ ಡೆಫಿನೆಟ್ಲಿ ಇಲ್ಲ. YEAR ಕಾನ್ಸೋನೆಂಟ್ ಸೌಂಡ್ ಮಾಡ್ತೈತಿ, EAR ವವೆಲ್ ಸೌಂಡ್ ಮಾಡ್ತೈತಿ. ಆದ್ದರಿಂದ ಕಿವಿ ಇಯರ್ ಹಾಕು ಮುಂದ ಯಾನ್ ಇಯರ್ ಅಂತೀವಿ, ವರ್ಷ ಇಯರ್ ಹಾಕು ಮುಂದ ಇಯರ್ ಹಾಕಬೇಕು. ಇದು ಏನದ ಡಬ್ಲ್ಯೂ ಮತ್ತು ವೈ ದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ವರ್ಡ್ಸ್ಗಳು ಯಾವಾಗಲೂ ಕಾನ್ಸೋನೆಂಟ್ ಸೌಂಡ್ ಮಾಡ್ತಾವ. ಮತ್ತಿನ್ನೊಂದು ಡಬ್ಲ್ಯೂ ದಿಂದ ಬೇಕಂದ್ರೆ ಹೇಳ್ತೇನೆ ನೋಡ್ರಿ. ಈಗ ಊಟಿ ಅಂತ ಐತಿ, ಊಟಿ ವವೆಲ್ ಸೌಂಡ್ ಆಗ್ತೈತಿ. ಯಾನ್ ಊಟಿಗಾರ್ಲ್. ಅದೇ ಊಮಣ್ಣ, WOMAN, ಊಮಣ್ಣ, ಅದು ಊಣ ಆಗ್ತೈತಿ ಅನಿಸ್ತೈತಿ ಅಲ್ಲ ವವೆಲ್ ಸೌಂಡ್ ಅಂತೇಳಿ. ಡೆಫಿನೆಟ್ಲಿ ಇಲ್ಲ, ಅದು ಕಾನ್ಸೋನೆಂಟ್ ಸೌಂಡ್ ಆಗ್ತೈತಿ. ಆದ್ದರಿಂದ ಅಲ್ಲಿ ಎ ವುಮನ್ ಬರ್ತೈತಿ, ಯಾನ್ ಊಟಿ ಗರ್ಲ್ ಬರ್ತೈತಿ. ಯಾನ್ ಊಟಿ ಗರ್ಲ್, ಯಾನ್ ಎ ವುಮನ್. ಡಬ್ಲ್ಯೂ ಮತ್ತು ವೈ ದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ವರ್ಡ್ಸ್ಗಳು ಯಾವಾಗಲೂ ಕಾನ್ಸೋನೆಂಟ್ ಸೌಂಡ್ ಮಾಡ್ತವೆ. ಕೆಲವು ವರ್ಡ್ಸ್ಗಳು ವವೆಲ್ ಸೌಂಡ್ ಮಾಡದಂತೆ ಕಾಣಿಸ್ತವೆ, ಆದರೆ ವವೆಲ್ ಸೌಂಡ್ ಮಾಡಲಿಕ್ಕೆ ಶಕ್ಯನೇ ಇಲ್ಲ. ಆದ್ದರಿಂದ ಊಟಿ ಈಸ್ ಎ ವಂಡರ್ಫುಲ್ ಪ್ಲೇಸ್. 8th, she is ಡ್ಯಾಶ್ ಎಕ್ಸ್ಟ್ರಾ ಪ್ಲೇಯರ್. ಎ ವವೆಲ್ ಸೌಂಡ್ ಐತಿ, ಯಾನ್ ಎಕ್ಸ್ಟ್ರಾ ಪ್ಲೇಯರ್, ದ ಅಂತೂ ಬರಲ್ಲ. ಯಾನ್ ಎಕ್ಸ್ಟ್ರಾ ಪ್ಲೇಯರ್ ಆರ್ಟಿಕಲ್. ಓಕೆ, ಬರೆ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3. ರಿಮೂವ್ ಟು ಅಂಡ್ ಯೂಸ್ ಸೋ ದಟ್ ನಾಟ್ ಅಂತ ಹೆಂಗ್ ಮಾಡಬೇಕು ಅಂತಂದ್ರೆ,
ದ ಬ್ಯಾಗ್ ವಾಸ್ ಟೂ ಹೆವಿ ಟು ಕ್ಯಾರಿ ಅಂತ ಐತಿಲ್ಲೋ, ಇದನ್ನು ಯಾವ ರೀತಿ ರಿಮೂವ್ ಟು ಮಾಡ್ಬೇಕಂದ್ರೆ ದ ಬ್ಯಾಗ್ ವಾಸ್ ತಗೋಬೇಕು ಸಬ್ಜೆಕ್ಟ್ ಹಾರ್ಬ್, ಟೂ ಬದಲಾಗಿ ವೆರಿ ಹಾಕ್ಬೇಕ್ರಿ, ಸೋ ಹಾಕ್ಬೇಕ್ರಿ. ದ ಬ್ಯಾಗ್ ವಾಸ್ ಸೋ ಹೆವಿ, ಇಲ್ಲಿ ಬಂದು ಒಂದು ದ್ಯಾಟ್ ಹಾಕ್ಬೇಕು, ದ್ಯಾಟ್ ಹಾಕಿ ಐ ಕೆನಾಟ್ ಕ್ಯಾರಿ ಇಟ್, ವಿ ಕೆನಾಟ್ ಕ್ಯಾರಿ ಇಟ್, ಒನ್ ಕೆನಾಟ್ ಕ್ಯಾರಿ ಇಟ್ ಅಂತ ಮಾಡಬೇಕು. ಇವತ್ತು ಸಾಯಂಕಾಲ, ಇವತ್ತು ಬಸವ ಜಯಂತಿ ಅದ, ಇವತ್ತು ಸಾಯಂಕಾಲ ಹೊಸ ಟಾಪಿಕ್, ಹೊಸ ಟೀಚಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಏನಂದ್ರೆ ಲೆಸನ್ಸ್ ಪೋಯಮ್ಸ್ ಅನ್ನ ಟೀಚ್ ಮಾಡ್ತೇನೆ ಮತ್ತು ಗ್ರಾಮರ್ ಅನ್ನ ಥೇರಿ ಹೇಳ್ತೇನೆ. ಇವೆಲ್ಲ ಎಕ್ಸಾಂಪಲ್ಸ್ ತಗೊಂಡು ಬಿಡಿಸ್ತೇನಲ್ಲ, ಸ್ಪೀಡ್ ಆಗಿ ಹೋಗ್ತೇನೆ. ಇವತ್ತ ಗ್ರಾಮರ್ ಅನ್ನ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನನ್ನ ವಿಡಿಯೋದಲ್ಲಿ ತಾವೆಲ್ಲ ನಾವು ನೋಡ್ಬೋದ್ರಿ. ಒಂದೊಂದು ಟಾಪಿಕ್ ತಗೊಂತೀನಿ, ಚೇಂಜ್ ಆಫ್ ವಾಯ್ಸ್ ತಗೊಂತೀನಿ, ಕ್ವಶನ್ ಟ್ಯಾಗ್ ತಗೊಂತೀನಿ, ರಿಮೂವ್ ಟು ತಗೊಂತೀನಿ, ಆಮೇಲೆ ಫ್ರೇಮಿಂಗ್ ಕ್ವಶನ್ ತಗೊಂತೀನಿ, ಡೈರೆಕ್ಟ್ ಇಂಡೈರೆಕ್ಟ್ ತಗೊಂತೀನಿ, ಡಿಗ್ರಿ ತಗೊಂತೀನಿ. ಒಂದೊಂದು ಟಾಪಿಕ್ ಬಿಗಿನಿಂಗ್ ಸ್ಟೇಜ್ ಅಂತ ಟಾಪ್ ಸ್ಟೇಜ್ ತನಕ ಅನ್ಸೈತೆ. ಒಂದು ಟಾಪಿಕ್ ತಗೊಂಡೆ ಅಂದ್ರೆ ಥೇರಿ ಕೊಡ್ತೀನಿ, ಥೇರಿ. ಇಲ್ಲಿವರೆಗೂ ನಾನು ಸುಮಾರು 6 ತಿಂಗಳಾಯ್ತು ವಿಡಿಯೋಸ್ ಅನ್ನ ಸ್ಟಾರ್ಟ್ ಮಾಡಿ, ಚಾನಲ್ ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ಬರೀ ಕ್ವಶನ್ ಪೇಪರ್ ಬಿಡಿಸ್ತಾ ಬಂದೇನೆ ಫ್ರೆಂಡ್ಸ್. ಬಟ್ ಇವತ್ತಿನ ದಿವಸ ಸಾಯಂಕಾಲ ಮಾಡ್ತೇನೆ. ವೇಟ್ ಮಾಡ್ರಿ, ವಾಚ್ ಮಾಡ್ರಿ. ಸಾಯಂಕಾಲ ಇವತ್ತು ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಆಸ್ಪಿಸಸ್ ಡೇ. ಹಿಂದಿನ 1 of 5 ವಿಡಿಯೋಸ್ ಅಲ್ಲಿ ನಾನು ಪ್ರಾಮಿಸ್ ಮಾಡುತ್ತೆ, ನಾನು ಒಂದು ಆಸ್ಪಿಸಸ್ ಡೇಗೆ ವೇಟ್ ಮಾಡ್ಲಿಕ್ಕೆ ಹತ್ತೀನಿ ಅಂತೇಳಿ. ಇವತ್ತು ಬಂದಿದೆ ಅದು, ಬಸವ ಜಯಂತಿ ಇವತ್ತು. ಇವತ್ತಿನ ದಿವಸ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಅನ್ನ ಟೀಚ್ ಮಾಡ್ತೇನೆ. 10th ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ CBSE ಅಂಡ್ PUC ಫಸ್ಟ್ ಇಯರ್ ಅಂಡ್ PUC ಸೆಕೆಂಡ್ ಇಯರ್ 5 ಕ್ಲಾಸಿನ ಟೆಕ್ಸ್ಟ್ ಬುಕ್ಸ್ಗಳನ್ನ ಟೀಚ್ ಮಾಡ್ತೇನೆ. ಆಮೇಲೆ ಗ್ರಾಮರ್ ಥೇರಿ ಹೇಳ್ತೇನೆ, ಒಂದೊಂದು ಟಾಪಿಕ್ ಥೇರಿ ಹೇಳ್ತೇನೆ, ಟಾಪ್ ಟು ಟು ಅಂತಾರಲ್ಲ ಆ ತರಹ. ಅವೆಲ್ಲ ವಾಚ್ ಮಾಡ್ರಿ, ಯೂಸ್ ಮಾಡ್ಕೊಡ್ರಿ. ಇವತ್ತೇ ಸಾಯಂಕಾಲ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಈಗ ಇವೆಲ್ಲ ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ಕ್ವಶನ್ ಡಿಫರೆಂಟ್ ಕ್ವಶನ್ಸ್ಗಳನ್ನ ಬಿಡಿಸುವಾಗ ನಾನು ಥಿಯರಿ ಹೇಳಿಕ್ ಬರೋದಿಲ್ಲ. ಇಲ್ಲಿವರೆಗೂ ಹೀಗೆ ಮಾಡ್ಕೊಂತ ಬಂದೇನೆ. ಇವಾಗ ಏನ್ ಮಾಡ್ತೀನಿ, ಇವತ್ತಿನ ದಿವಸ ನಾನು ಗ್ರಾಮರ್ ಟೀಚ್ ಮಾಡ್ತೀನಿ. ಕೇಳ್ರಿ, ನೋಡ್ರಿ ಹೇಗಿರ್ತೈತೆ ಅಂತ ತಿಳ್ಕೊಂಡು. ಓಕೆ ಫ್ರೆಂಡ್ಸ್, ಬನ್ನಿ. ದ ಬ್ಯಾಗ್ ವಾಸ್ ಟೂ ಹೆವಿ ಟು ಕ್ಯಾರಿ. ಏನ್ ಮಾಡ್ಬೇಕಂತಂದ್ರ ಟೂ ಬದಲಾಗಿ ಸೋ ಹಾಕ್ಬೇಕ್ರಿ. ದ ಬ್ಯಾಗ್ ವಾಸ್ ಸೋ ಹೆವಿ. ಲಾಸ್ಟ್ ಒಂದು ಇನ್ಫಿನಿಟಿವ್ ಇರ್ತೈತಲ್ಲ, ಇಲ್ಲಿ ಬಂದು ಒಂದು ದ್ಯಾಟ್ ಹಾಕೋಬೇಕ್ರಿ. ದ್ಯಾಟ್ ಹಾಕೋಬೇಕು. ದ್ಯಾಟ್ ಹಾಕೊಂಡು ಈ ಕೆಲಸ ಇವರ ಮಾಡ್ತಿದ್ರಂದ್ರ ಇದ್ರದ್ದು ಪ್ರನೌನ್ ಹಾಕ್ಬೇಕು. ಈ ಕೆಲಸ ನಾವು ಮಾಡ್ತೀವಂದ್ರ ವಿ ಅಂತ ಸಬ್ಜೆಕ್ಟ್ ತಗೋಬೇಕು. ಕೆನಾಟ್ ಅಂತ ತಗೋಬೇಕು. ಕೆನಾಟ್ ಇಲ್ಲಿ ಏನಾದ್ರು ಪಾಸ್ಟ್ ಟೆನ್ಸ್ ಇತ್ತಪ್ಪ ಅಂದ್ರೆ ಕುಡ್ ನಾಟ್ ಅನ್ಬೇಕು. ಇದು ಪಾಸ್ಟ್ ಟೆನ್ಸ್ ಐತಿ ನೋಡ್ರಿ, ಕುಡ್ ನಾಟ್ ಅನ್ರಿ. ದ ಬ್ಯಾಗ್ ವಾಸ್ ಸೋ ಹೆವಿ that we could not carry it. ಕರೆಕ್ಟ್ ಆಗ್ತದೆ ನೋಡ್ರಿ. ದ ಬ್ಯಾಗ್ ಥಿಯರಿ ತಿಳಿಸ್ತೇನೆ ನಾನು. ಇವತ್ತು ಸಾಯಂಕಾಲ ಸ್ಟಾರ್ಟ್ ಮಾಡ್ತೇನೆ ರೀ. ಇವತ್ತು ಸಾಯಂಕಾಲ ಸ್ಟಾರ್ಟ್ ಮಾಡಿರ್ತೀನಿ, ಹಾಕಿರ್ತೀನಿ ಇವತ್ತು ಸಾಯಂಕಾಲ ವಿಡಿಯೋನ ನೋಡ್ರಿ. ಸ್ಟಾರ್ಟ್ ಮಾಡ್ತೇನೆ ಇವತ್ತು ಅಷ್ಟೇ. ದ ಬ್ಯಾಗ್ ವಾಸ್ ಸೋ ಹೆವಿ. ಥಿಯರಿ ಹೇಳ್ತೀನಿ ಹೆಂಗ ಅಂತ, ಒಂದೊಂದು ಟಾಪಿಕ್ ಹೇಳ್ತೇನೆ. ಪಾರ್ಟ್ಸ್ ಆಫ್ ಸ್ಪೀಚ್, ಫಿಗರ್ಸ್ ಆಫ್ ಸ್ಪೀಚ್ ಎಲ್ಲ ಹೇಳ್ತೇನೆ. ಹೈಸ್ಕೂಲ್, ಪ್ರೈಮರಿ, ಕಾಲೇಜ್, ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಏನ್ ಬೇಕಾದ್ರು ಎಲ್ಲದಕ್ಕೂ ಯೂಸ್ ಆಗ್ತಕ್ಕಂಥ ಟಾಪಿಕ್ಸ್ಗಳು. ಫ್ರಮ್ ಪ್ರೈಮರಿ ಟು ಯೂನಿವರ್ಸಿಟಿ ಹೋಗ್ರಿ ನೀವ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ರಿ ನೀವ್ರೆ, ಎಲ್ಲ ಕಡೆ ಕೇಳ್ತಾ ಇರುವಂತ ಕ್ವಶನ್ಸ್ಗಳನ್ನ ಥಿಯರಿ ಕಲಿಸ್ತೇನೆ. ಥಿಯರಿ. ದ ಬ್ಯಾಗ್ ವಾಸ್ ಸೋ ಹೆವಿ ದಟ್ ವಿ ಕೆನಾಟ್ ಕ್ಯಾರಿ ಇಟ್. ಇದನ್ನ ಇನ್ನೊಂದು ರೀತಿ ಮಾಡಬಹುದು. ದ ಬ್ಯಾಗ್ ವಾಸ್ ಸೋ ಹೆವಿ ದಟ್. ಇದಕ್ಕೆಲ್ಲ ತಿಳಿಸ್ಬೇಕಾದ್ರೆ ಬಹಳ ಇದೈತಿ. ಹೆಂಗ ಅದನ್ನ ಒಂದು ಟಾಪಿಕ್ ತಗೊಂಡೆ ಅಂತಂದ್ರೆ ಸಮಗ್ರ ಹೇಳ್ಬೋದ್ರಿ. ಈಗೆಲ್ಲ ಹೇಳಿಕ್ ಆಗೋದಿಲ್ಲ, ಸುಮ್ಮನೆ ಸಂಕ್ಷಿಪ್ತ ಮೇಲೆ ಹೇಳ್ಬಿಡ್ತೀವಿ.
ಸರ್ಫೇಷಿಯಲ್ ಆಗಿ. ದ ಬ್ಯಾಗ್ ವಾಸ್ ಸೋ ಹೆವಿ ದಟ್ ಇಟ್ ಪ್ಯಾಸಿವ್ ವಾಯ್ಸ್ ಮಾಡ್ಬೋದ್ರಿ. ಇಟ್ ಕೆನಾಟ್ ಬಿ ಕ್ಯಾರಿಡ್ ಮಾಡ್ಬೋದ್ರಿ. ದ ಬ್ಯಾಗ್ ವಾಸ್ ಸೋ ಹೆವಿ ದಟ್ ವಿ ಕೆನಾಟ್ ಕ್ಯಾರಿ ಇಟ್. ವಿ ಬದಲಾಗಿ ಒನ್ ಹಾಕ್ಬೋದು, ಐ ಅನ್ಬೋದು, ಯು ಅನ್ಬೋದ್ರಿ. ಆದ್ರೆ ಈ ಶೀಟ್ ಅನ್ನ ಹಾಕ್ಬೋದಲ್ಲ, ಇಲ್ಲಕಂದ್ರೆ ಪ್ಯಾಸಿವ್ ಮಾಡಿಬಿಟ್ರಿ, ಚಿಂತೆನೇ ಇಲ್ಲ. ಇಟ್ ಕೆನಾಟ್ ಬಿ ಕ್ಯಾರಿಡ್. ಸೆಕೆಂಡ್, ನಿರ್ಮಲಾ ಈಸ್ ಟೂ ವೀಕ್ ಟು ಗೆಟ್ ರ್ಯಾಂಕ್. ನಿರ್ಮಲಾ ಈಸ್ ಸೋ ವೀಕ್ ದಟ್ ಆಕೆಗೆ ರ್ಯಾಂಕ್ ತಗೊಳಕ್ಕಾಗಲ್ಲ ಅಂದ್ಬೇಕು. ಶಿ ಕೆನಾಟ್ ಗೆಟ್ ರ್ಯಾಂಕ್. ಇಲ್ಲೇ ವಿ ಒನ್ ಅಥವಾ ಪ್ಯಾಸಿವ್ ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನಿರ್ಮಲಾ ಇದೇನದಲ್ಲ, ದ ಬ್ಯಾಗ್ ವಾಸ್ ಸೋ ಹೆವಿ, ಯಾರಿಗೆ ಒಯ್ಯಕ್ ಆಗೋದಿಲ್ಲ ಅಂದ್ರೆ ನಮಗ್ ಒಯ್ಯಕ್ ಆಗಲ್ಲ, ಆದ್ರಿಂದ ವಿ ಕೆನಾಟ್ ಕ್ಯಾರಿ ಇಟ್ ಅಥವಾ ಇಟ್ ಕೆನಾಟ್ ಬಿ ಕ್ಯಾರಿಡ್. ಇಲ್ಲೇ ಯಾರಿಗೆ ರ್ಯಾಂಕ್ ಪಡ್ಕೊಳಕ್ ಆಗೋದ್ರಿಂದ ನಿರ್ಮಲಾಗೆ ಪಡ್ಕೊಳಕ್ ಆಗೋದಿಲ್ಲ, ಆದ್ರಿಂದ ಶೀನ್ ಅನ್ಬೇಕಾಗ್ತದೆ. ನಿರ್ಮಲಾ ಈಸ್ ಸೋ ವೀಕ್ ದಟ್ ಶಿ ಕೆನಾಟ್ ಗೆಟ್ ರ್ಯಾಂಕ್. 11th ಕ್ವಶನ್, ಇಟ್ ಈಸ್ ಟೂ ಹಾಟ್ ಟು ಗೋ ಔಟ್. ಹೊರಗೆ ಹೋಗೋರು ಯಾರು? ಯಾರಿಗಾಗುದಿಲ್ಲ? ನಮಗಾಗುದಿಲ್ಲ. ಇಟ್ ಈಸ್ ಸೋ ಹಾಟ್ ದಟ್ ವಿ ಕೆನಾಟ್ ಗೋ ಔಟ್. ಆದರೆ ಇಲ್ಲಿ ಇಟ್ ಹಾಕಿ ಪ್ಯಾಸಿವೈಸ್ ಮಾಡಕ್ ಬರೋದಿಲ್ಲ, ಮೀನಿಂಗ್ ಆಗಲ್ಲ. ಬರೋದಿಲ್ಲ ಅನ್ನೋಕೇನು ಯೂಸೇಜ್ ಇಲ್ಲ, ಆಗುದಿಲ್ಲ. ಆ ತರಹ ಮಾತಾಡಿದ್ದು ಲ್ಯಾಂಗ್ವೇಜ್ ಮೀನಿಂಗ್ಫುಲ್ ಇರ್ಬೇಕಲ್ಲ. ಇದನ್ನ ಪ್ಯಾಸಿವೈಸ್ ಮಾಡಬಹುದ್ರಿ ಫಸ್ಟ್ ಒನ್, ಬಟ್ ಇದನ್ನ ಪ್ಯಾಸಿವೈಸ್ ಮಾಡ್ಲಿಕ್ಕೆ ಆಗಲ್ಲ. ಇಟ್ ಇಸ್ ಟೂ ಹಾಟ್ ಟು ಗೋ ಔಟ್. ಇಟ್ ಇಸ್ ಸೋ ಹಾಟ್ ದಟ್ ವಿ ಕೆನಾಟ್ ಗೋ ಔಟ್. 12th, ದ ಲೇಡಿ ಈಸ್ ಟೂ ಫ್ಯಾಟ್ ಟು ಡ್ಯಾನ್ಸ್. ಯಾರಿಗೆ ಡ್ಯಾನ್ಸ್ ಮಾಡಕ್ಕಾಗಲ್ಲ? ಅವಳಿಗೆ ಮಾಡಕ್ಕಾಗೋದಿಲ್ಲ, ಆದ್ದರಿಂದ ಶಿ ಕೆನಾಟ್ ಅನ್ಬೇಕು. ದ ಲೇಡಿ ಈಸ್ ಸೋ ಫ್ಯಾಟ್ ದಟ್ ಶಿ ಕೆನಾಟ್ ಡ್ಯಾನ್ಸ್. ಇಲ್ಲಿ ಪಾಸ್ಟ್ ಅದರಿ, ವಾಸ್ ಅಂತೇಳಿ, ಅದಕ್ಕೆ ಕುಡ್ ನಾಟ್ ಮಾಡ್ರಿ. ಇವೆಲ್ಲ ಪ್ರೆಸೆಂಟ್ ಅದಾವ್ರಿ, ಅದಕ್ಕೆ ಈಸ್ ಪ್ರೆಸೆಂಟ್ ಅದ, ಈಸ್ ಪ್ರೆಸೆಂಟ್ ಅದ, ಈಸ್ ಪ್ರೆಸೆಂಟ್ ಅದ, ಆದ್ದರಿಂದ ಇವನ್ನೆಲ್ಲ ಕೆನಾಟ್ ಮಾಡ್ರಿ. ಇದು ವಾಸ್ ಐತಿ, ಕುಡ್ ನಾಟ್ ಮಾಡ್ರಿ. 13th ಕ್ವಶನ್, ಏನ್ ಮಾಡ್ಬೇಕು ಇವನ್ನ ಅಂತಂದ್ರೆ, ಐಟಮ್ ನಂಬರ್ 4, ಟರ್ನ್ ದ ಫಾಲೋವಿಂಗ್ ಇಂಟು ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಓಕೆ ಫ್ರೆಂಡ್ಸ್, ಇಂಟ್ರಾಗೇಟಿವ್ ಚೇಂಜ್ ಮಾಡ್ಬೇಕಂತ ಕೊಟ್ಟದ್ದು ಅಫರ್ಮೇಟಿವ್ ಅದಾವ್ರಿ. ಇಂಟ್ರಾಗೇಟಿವ್ ಚೇಂಜ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕ್ರಿ? ಡೂ ಡಸ್ ಡಿಡ್ ತಗೊಳ್ಳುವಲ್ಲೇ ಡೂ ಡಸ್ ಡಿಡ್ ತಗೋಬೇಕು. ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಅದಲಿ ಬದಲಿ ಮಾಡುವಲ್ಲೇ ಸಬ್ಜೆಕ್ಟ್ ಹೆಲ್ಪಿಂಗ್ ಅದಲಿ ಬದಲಿ ಮಾಡಬೇಕು. ಇದು ದ ಟ್ರೈನ್ ರನ್ಸ್, ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲೇ ಡೂ ಡಸ್ ಡಿಡ್ ತಗೋಬೇಕು. ವಿ ಸ್ಪೋಕ್, ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲೇ ಡೂ ಡಸ್ ಡಿಡ್ ತಗೋಬೇಕು. ಎ ಕಾರ್ ಹ್ಯಾಸ್, ಹೆಲ್ಪಿಂಗ್ ವರ್ಬ್ ಐತಿಲ್ಲ, ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಮೇನ್ ವರ್ಬ್. ಹೆಲ್ಪಿಂಗ್ ವರ್ಬ್ ಇರಲಿ, ಮೇನ್ ವರ್ಬ್ ಇರಲಿ. ಹ್ಯಾಸ್ ಅಂತ ಐತಿ, ಇಲ್ಲೇ ಅದಲಿ ಬದಲಿ ಮಾಡಬಹುದ್ರಿ. ದೇ ಹೆಲ್ಪ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇಲ್ಲಿ ಡೂ ಡಸ್ ಡಿಡ್ ತಗೋತೀವ್ರಿ. 13th ಕ್ವಶನ್, ದ ಟ್ರೈನ್ ರನ್ಸ್. ಹಾರ್ಬ್ ನೋಡ್ರಿ, ಹಾರ್ಬ್ ರನ್ ಅಂತ ಐತಿ, ಅದಕ್ಕೆ ಎಸ್ ಅಂತ ಐತಿ, ಅಂದ್ರೆ ಇದು ಪ್ರೆಸೆಂಟ್ ನಾಗ, ಸಿಂಪಲ್ ಪ್ರೆಸೆಂಟ್ ನಾಗ ಐತಿ ಅಂತ ಅರ್ಥ. ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದರಿಂದ ಎಸ್ ಬಂದಿರ್ತೈತಿ. ಇಂತಲ್ಲೇ ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಡಸ್ ತಗೋಬೇಕ್ರಿ, ಸಬ್ಜೆಕ್ಟ್ ಹಾಕ್ರಿ. ಡಸ್ ದ ಟ್ರೈನ್ ರನ್ಸ್ ಹೋಗಿ ರನ್ ಮಾಡ್ಬೇಕ್ರಿ, ಉಳ್ಕದೇನು ಚೇಂಜ್ ಮಾಡ್ಬೇಡ್ರಿ. ಡಸ್ ದ ಟ್ರೈನ್ ರನ್ ವೆರಿ ಫಾಸ್ಟ್? ಕ್ವಶನ್ ಮಾರ್ಕ್ ಕೊಡ್ರಿ. ಸೆಕೆಂಡ್, ವಿ ಸ್ಪೋಕ್ ಇನ್ ಇಂಗ್ಲಿಷ್. ಹೆಲ್ಪಿಂಗ್ ವರ್ಬ್ ಯಾವ್ದದ? ಯಾವುದೂ ಇಲ್ಲ. ವರ್ಬ್ ಫಾರ್ಮ್ ಪಾಸ್ಟ್ ಐತಿ, ಸ್ಪೋಕ್, ಆದ್ದರಿಂದ ಡಿಡ್ ತಗೋಬೇಕ್ರಿ. ಡಿಡ್ ವಿ ಸ್ಪೋಕ್ ಪ್ರೆಸೆಂಟ್ ಮಾಡ್ಕೋಬೇಕು, ಸ್ಪೀಕ್. ಡಿಡ್ ವಿ ಸ್ಪೀಕ್ ಹಂಗೈತದ ಇನ್ ಇಂಗ್ಲಿಷ್, ಹಿಂಗ್ ಮಾಡ್ಕೋಬೇಕು. 15th, ಎ ಕಾರ್ ಹ್ಯಾಸ್ 4 wheels. ಇವಾಗ ಏನ್ ಮಾಡ್ಕೋಬೇಕು? ಎ ಕಾರ್ ಸಬ್ಜೆಕ್ಟ್ ಅದ, ಇದು ಟು ಹ್ಯಾವ್ ವರ್ಬ್ ಅದ, ಅದಲಿ ಬದಲಿ ಮಾಡ್ಬಿಡ್ಬೋದ್ರಿ. ಹ್ಯಾಸ್ ಎ ಕಾರ್ ಜಸ್ಟ್ ಅದಲಿ ಬದಲಿ ಮಾಡ್ರಿ. ಐ ಆಮ್ ಎ ಟೀಚರ್, ಆಮ್ ಐ ಎ ಟೀಚರ್, ಆ ತರಹ. ಎ ಕಾರ್ ಹ್ಯಾಸ್ 4 wheels, ಹ್ಯಾಸ್ ಎ ಕಾರ್ 4 wheels, ಈ ತರ ಮಾಡ್ರಿ. ಅಥವಾ ಇದನ್ನ ಹೀಗೂ ಮಾಡಬಹುದ್ರಿ, ಡಸ್ ಹಾಕಿ ಇದನ್ನ ಹ್ಯಾಸ್ ಅನ್ನ ಹ್ಯಾವ್ನು ಮಾಡಬಹುದ್ರಿ. ಡಸ್ ಎ ಕಾರ್ ಹ್ಯಾವ್ 4 wheels, ಹಿಂಗೂ ಮಾಡಬಹುದ್ರಿ. ಮೇನ್ ವರ್ಬ್ ಆಗಿದ್ದಾಗ ಮಾತ್ರ, ಹೆಲ್ಪಿಂಗ್ ವರ್ಬ್ ಇದ್ದಾಗ ಬರೋದಲ್ಲ. ಮತ್ತೆ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಹಾರ್ಡ್ ಅದ, ಅದನ್ನ ಹ್ಯಾಸ್ ಶಿ ಬೀನ್ ವರ್ಕಿಂಗ್ ಹಾರ್ಡ್ ಆಗ್ತದೆ. ಹ್ಯಾವ್ ಹ್ಯಾಸ್ ಹ್ಯಾಡ್ ಮೇನ್ ವರ್ಬ್ ಆಗಿ ಬಂದಿದ್ರೆ ಡೂ ಡಸ್ ಡಿಡ್ ಹಾಕಿನೂ ಮಾಡಬಹುದ್ರಿ, ಇಲ್ಲ ಅದರಲ್ಲಿ ಬದಲಿನಾದ್ರೂ ಮಾಡಬಹುದು. ಎರಡು ಮೆಥಡ್ ಇಂದ ಮಾಡಬಹುದು, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್.
15 last 16th question. They help subject verb ಯಾವುದು ಇಲ್ಲ, helping verb ಯಾವುದು ಇಲ್ಲ, main verb help ಅಂದ್ರೆ ಪ್ರೆಸೆಂಟ್ ಫಾರ್ಮ್ ಅದ ಎಸ್ ಇಲ್ಲ, ಇಂತಲ್ಲಿ ಡೂ ತಗೋಬೇಕ್ರಿ. ಪ್ರೆಸೆಂಟ್ ಫಾರ್ಮ್ ಐತಿ ಎಸ್ ಐತಿ ಅಂತಂದ್ರೆ ಇಂತಲ್ಲಿ ಡಸ್ ತಗೋಬೇಕ್ರಿ. ಪ್ರೆಸೆಂಟ್ ಫಾರ್ಮ್ ಐತಿ ಎಸ್ ಇಲ್ಲ ಅಂದ್ರೆ ಡೂ ತಗೋಬೇಕ್ರಿ. ಪಾಸ್ಟ್ ಫಾರ್ಮ್ ಐತಿ ಅಂದ್ರೆ ಡಿಡ್ ತಗೋಬೇಕ್ರಿ. ಇದಕ್ಕೆ ಡೂ ತಗೋ, ಜಸ್ಟ್ ಡೂ ಸೇರಿಸ್ಬಿಡ್ರಿ, ಮತ್ತೇನು ಮಾಡಬೇಡ. ಅಸರ್ಟಿವ್ ಸೆಂಟೆನ್ಸ್ ಹೋಗಿ ಇಂಟ್ರಾಗೇಟಿವ್ ಆಗ್ತೈತಿ. ಡು ದೇ ಹೆಲ್ಪ್ ಈಚ್ ಅದರ್, ಇಷ್ಟೇ. ನೆಕ್ಸ್ಟ್ ಕ್ವಶನ್ ಏನ್ ಮಾಡ್ಕೋಬೇಕಂತಂದ್ರೆ, ನೆಕ್ಸ್ಟ್ ಕ್ವಶನ್ ಯೂಸ್ ನೋ ಸೂನರ್ ದ್ಯಾನ್ ಅಂತ ಐತಿ. ಸಿಂಪಲ್ ಟಾಪಿಕ್ ಇದು. ಯಾಸ್ ಸೂನ್ ಆಸ್ ಇರುವಂತಹ ಸೆಂಟೆನ್ಸ್ ಅನ್ನು ಕೊಟ್ಟಿರ್ತಾರ, ನೋ ಸೂನರ್ ದ್ಯಾನ್ ಯೂಸ್ ಮಾಡ್ಕೋಬೇಕು. ಹೆಂಗ್ ಯೂಸ್ ಮಾಡ್ಕೋಬೇಕು ನೋ ಸೂನರ್ ದ್ಯಾನ್? ಮೊದಲಿಗೆ ಇರ್ತೈತಲ್ಲ ಇದು ಕಂಜಂಕ್ಷನ್ ಯಾಸ್ ಸೂನ್ ಆಸ್, ಕೈ ಬಿಡ್ರಿ, ಇಲ್ಲೇ ನೋ ಸೂನರ್ ಯೂಸ್ ಮಾಡ್ಕೊಡ್ರಿ. ಒಂದನೇ ಕ್ಲಾಸ್ ಇರ್ತೈತಲ್ಲ ದ ಡಾಕ್ಟರ್ ಗೇವ್ ಇಂಜೆಕ್ಷನ್, ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ನೋ ಸೂನರ್ ಇದನ್ನ ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ದ ಡಾಕ್ಟರ್ ಗೇವ್ ಇಂಜೆಕ್ಷನ್, ಡಿಡ್ ದ ಡಾಕ್ಟರ್ ಗಿವ್ ಇಂಜೆಕ್ಷನ್. ನೋ ಸೂನರ್ ಡಿಡ್ ದ ಡಾಕ್ಟರ್ ಗಿವ್ ಇಂಜೆಕ್ಷನ್ ಆದ್ಮೇಲೆ ಕಾಮ ಕೈ ಬಿಟ್ಟು ಇಲ್ಲಿ ದ್ಯಾನ್ ಯೂಸ್ ಮಾಡ್ಬೇಕ್ರಿ. ಮುಂದಿನ ಕ್ಲಾಸ್ ಹೆಂಗಿರ್ತೈತಿ ಹಂಗ ಬರ್ಕೋಬೇಕ್ರಿ. ಹಿಂದೆ ಹೆಂಗ ಹೇಳ್ತೀನಿ ನೋಡಿ, ಇದ ರೀತಿ ಹೇಳ್ತೀನಿ, ತೀರೆ ಹೇಳ್ತೀನಿ. ಇದು ಈಜಿ ಐತಿ, ಒಂದ ಕ್ಷಣವಾಗಿ ಹೇಳ್ಬಿಡಬಹುದು. ಅದಕ್ಕೆ ಇದನ್ನೆಲ್ಲ ಕ್ಲಿಯರ್ ಆಗಿ ಹೇಳಕ್ ಸಾಧ್ಯತೆ ಐತಿ, ಹೇಳ್ತೇನೆ ನಿಮಗೆ. ಯಾಸ್ ಸೂನ್ ಆಸ್ ರಿಮೂವ್ ಮಾಡಿ ನೋ ಸೂನರ್ ಯೂಸ್ ಮಾಡ್ಕೊಡ್ರಿ. ಯಾಸ್ ಸೂನ್ ಆಸ್ ಮುಗಿದ್ಮೇಲೆ ಕಾಮ ಬರೋ ತನಕ ಒಂದು ಕ್ಲಾಸ್ ಇರ್ತೈತಿ, ಆ ಕ್ಲಾಸ್ ಅನ್ನ ಇಂಟ್ರಾಗೇಟಿವ್ ಮಾಡ್ಕೊಡ್ರಿ. ನೋ ಸೂನರ್ ಡಿಡ್ ದ ಡಾಕ್ಟರ್ ಗಿವ್ ಇಂಜೆಕ್ಷನ್, ಕಾಮ ಕೈ ಬಿಟ್ಟು ದ್ಯಾನ್ ಯೂಸ್ ಮಾಡ್ಕೊಡ್ರಿ. ದ್ಯಾನ್ ಎರಡನೇ ಕ್ಲಾಸ್ ಹೆಂಗಿರುತ್ತೆ ಹಂಗ ಬರ್ಕೊಂಡು ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಆನ್ಸರ್ ಆತ್. ನೋ ಸೂನರ್ ಡಿಡ್ ದ ಡಾಕ್ಟರ್ ಗಿವ್ ಇಂಜೆಕ್ಷನ್ ದ್ಯಾನ್ ದ ಪೇಷಂಟ್ ಕ್ರೈಡ್ ಲೌಡ್ಲಿ. 18th, as soon as I received the message, I began to dance. No sooner did I receive the message than I began to dance. 19th, as soon as the bell was rung, all the students ran out of the school. No sooner the bell was, passive voice naga helping verb ಐತಿ, ಹೆಲ್ಪಿಂಗ್ ವರ್ಬ್ ಇದ್ರ ಬಗ್ಗೆ ತದರಿ ಬದಲಿ ಮಾಡ್ಕೊಡೋದು. ನೋ ಸೂನರ್ ವಾಸ್ ದ ಬೆಲ್ ರಂಗ್ ದ್ಯಾನ್ ಆಲ್ ದ ಸ್ಟೂಡೆಂಟ್ಸ್ ರ್ಯಾನ್ ಔಟ್ ಆಫ್ ದ ಸ್ಕೂಲ್. 20th, as soon as the teacher enters the classroom, all the students stand up. No sooner does the teacher enter the classroom than all the students stand up. ಈಜಿ ಟಾಪಿಕ್ ಇದು, ಬಹಳ ಈಜಿ ಟಾಪಿಕ್. ಇವತ್ತು ಸಾಯಂಕಾಲ ವೇಟ್ ಮಾಡಿ ಫ್ರೆಂಡ್, ಸಾಯಂಕಾಲ ಸ್ವಲ್ಪ ಲೇಟ್ ಆಗಿ ಮಾಡ್ತೇನೆ ಅಂತ ಅನಿಸ್ತದ. ನಾಳೆ ಬೆಳಿಗ್ಗೆ ಅಂತ ಇರ್ತದೆ. ಇವತ್ತು ಹಾಕ್ತೇನೆ ಸಾಯಂಕಾಲ 8-9 ಗಂಟೆ ಸುಮಾರು ಹಾಕ್ಬೋದು. ಅದಕ್ಕಿಂತ ಬೇಗಾದ್ರೂ ಹಾಕ್ಬೋದು. ವಾಚ್ ಮಾಡ್ರಿ, ವೇಟ್ ಮಾಡ್ರಿ. ಮೇನ್ ಕ್ವಶನ್ ನಂಬರ್ 6, ಚೇಂಜ್ ದ ಟೆನ್ಸ್ ಆಫ್ ದ ಫಾಲೋವಿಂಗ್ ಆಸ್ ಡೈರೆಕ್ಟೆಡ್ ಇನ್ ದ ಬ್ರಾಕೆಟ್. ಕೊಟ್ಟಂತದ್ದು ಒಂದು ಸೆಂಟೆನ್ಸ್ ಯಾವುದೋ ಒಂದು ಟೆನ್ಸ್ ಅಲ್ಲಿ ಇರ್ತದ, ಬ್ರಾಕೆಟ್ ಒಳಗ ಟೆನ್ಸಿನ ಹೆಸರು ಹೇಳ್ತೀವಿ. ಕೊಟ್ಟಂತ ಸೆಂಟೆನ್ಸ್ ಅನ್ನ ಟೆನ್ಸ್ ಚೇಂಜ್ ಮಾಡಿ ಅದೇ ಸೆಂಟೆನ್ಸ್ ನ ಬ್ರಾಕೆಟ್ ನ ಕೊಟ್ಟ ಟೆನ್ಸ್ ಪ್ರಕಾರ ಚೇಂಜ್ ಮಾಡ್ಕೋಬೇಕು. ಕೊಟ್ಟಂತದ್ದು ಐ ಲರ್ನ್ ಇಂಗ್ಲಿಷ್ ಅಂತದ, ಅಂದ್ರೆ ಸಿಂಪಲ್ ಪಾಸ್ಟ್ ಐತ್ರಿ. ಎದಕ್ ಚೇಂಜ್ ಮಾಡ್ಬೇಕಂತ ಹೇಳ್ತಾರ, ಇಂಟು ಸಿಂಪಲ್ ಪ್ರೆಸೆಂಟ್ ಚೇಂಜ್ ಮಾಡ್ರಿ ಅಂತಾರ. ಹಾಗಾದ್ರೆ ಏನ್ ಮಾಡ್ತೀರಿ ನೀವು, ಐ ಲರ್ನ್ ಇದ್ದದನ್ನ ಏನ್ ಮಾಡ್ಕೋಬೇಕು, ಸಿಂಪಲ್ ಪ್ರೆಸೆಂಟ್ ಮಾಡ್ಕೋಬೇಕಂದ್ರೆ ಐ ಲರ್ನ್ ಇಂಗ್ಲಿಷ್. ಆನ್ಸರ್ ಕರೆಕ್ಟ್. 22nd, ಶಿ ವಾಸ್ ರೀಡಿಂಗ್ ಕನ್ನಡ. ಪಾಸ್ಟ್ ಕಂಟಿನ್ಯೂಸ್ ನಾಗ ಐತಲ್ಲ, ಓಕೆ. ಎದಕ್ಕೆ ಚೇಂಜ್ ಮಾಡ್ಬೇಕಂತಾರೆ ಇವರು, ಇಂಟು ಸಿಂಪಲ್ ಫ್ಯೂಚರ್. ಶಿ ವಾಸ್ ರೀಡಿಂಗ್ ಕನ್ನಡ, ಶಿ ವಿಲ್ ರೀಡ್ ಇನ್ ಕನ್ನಡ. ಶಿ ವಿಲ್ ರೀಡ್ ಕನ್ನಡ, ಸಿಂಪಲ್ ಫ್ಯೂಚರ್ ಆಯ್ತು. 23rd, ಟೆನ್ಸಸ್ ಎಲ್ಲ ಗೊತ್ತಿರ್ಬೇಕ್ರಿ, ಟೆನ್ಸಸ್ ಎಲ್ಲ ಗೊತ್ತಿರ್ಬೇಕು. ವಿ ಹ್ಯಾವ್ ಗಾನ್ ಟು ಸ್ಕೂಲ್, ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಐತಿ. ಎದಕ್ಕೆ ಚೇಂಜ್ ಮಾಡಂತಾರೆ ಇದನ್ನ, ಇಂಟು ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜ್ ಮಾಡಂತಾರ. ವಿ ಹ್ಯಾವ್ ಗಾನ್, ವಿ ಆರ್ ಗೋಯಿಂಗ್ ಟು ಸ್ಕೂಲ್, ವಿ ಆರ್ ಗೋಯಿಂಗ್ ಟು ಸ್ಕೂಲ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. 24th, ದೇ ಹ್ಯಾಡ್ ಈಟನ್ ಬ್ರೆಡ್. ಪಾಸ್ಟ್ ಪರ್ಫೆಕ್ಟ್ ನಾಗಿದೆ, ಎದಕ್ಕೆ ಚೇಂಜ್ ಮಾಡಬೇಕು, ಇಂಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಾರ.
ಅಂದ್ರೆ ದೇ ಹ್ಯಾವ್ ಬೀನ್ ಈಟಿಂಗ್ ಬ್ರೆಡ್. ಟೆನ್ಸಸ್ ಗೊತ್ತಿರ್ಬೇಕ್ರಿ, ಅಂದ್ರೆ ಮಾಡ್ಲಿಕ್ಕೆ ಬರ್ತದೆ. ಟೆನ್ಸಸ್ ಪರ್ಫೆಕ್ಟ್ ಇರಬೇಕು. ವಿಡಿಯೋಗಳನ್ನ ಸಾಕಷ್ಟು 6 ವಿಡಿಯೋಗಳನ್ನ ಹಾಕಿ ನಾನು ಸಿರೀಸ್ ಟೆನ್ಸಸ್ ಬಗ್ಗೆ, ಬರೀ ಟೆನ್ಸ್ 6 ವಿಡಿಯೋಸ್ಗಳಲ್ಲಿ ಟೆನ್ಸಸ್ ಕಳಿಸಿನಿ. ನೀವು 6 ವಿಡಿಯೋನು ನೋಡ್ಬೇಕಾಗ್ತದೆ, ಅಂದ್ರೆ ಟೆನ್ಸ್ ಪರ್ಫೆಕ್ಟ್ ಆಗ್ತಾರೆ. ದೇ ಹ್ಯಾವ್ ಬೀನ್ ಈಟಿಂಗ್ ಬ್ರೆಡ್. ಲಾಸ್ಟ್ ಏನದಲ್ಲ, ರಮೇಶ್ ವಿಲ್ ಪಾಸ್ BA. into present perfect, Ramesh has passed BA. BA is a CD. Ramesh past participle. Ramesh has passed BA. Past anbeku pronunciation. Ramesh has passed BA. Last type of question, past and past participles ಬರೆಯೋದಾದರೆ some 5 words ಕೊಟ್ಟರ, ಒಂದು ಹೊರಪಿಗೆ 2 ಒಂದು ಪಾಸ್ಟ್ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ. ಅವು ಯಾವ? ಸ್ಮೆಲ್, ಇದರದು ಪಾಸ್ಟ್ ಪಾರ್ಟಿಸಿಪಲ್ ಸ್ಮೆಲ್ಡ್, ಸ್ಮೆಲ್ಟ್. ಇರ್ರೆಗ್ಯುಲರ್ ಹಾರ್ಬ್, ರೆಗ್ಯುಲರ್ ಹಾರ್ಬ್ನ ಐತೆ ಅದಕ್ಕೊಂದು, ಸ್ಮೆಲ್, ಸ್ಮೆಲ್ಡ್, ಸ್ಮೆಲ್ಡ್ ಅಂತೇಳಿ. ಇನ್ನ ಗಿವ್ ಅಂತ ಐತಿ. ಗಿವ್ಕ್ ಗಿವ್, ಗೇವ್, ಗಿವನ್. ಟೀಚ್, ಟೀಚ್, ಟಾಟ್, TAUGST, ಟಾಟ್, THOUGST. ಥಾಟ್ ಅದು ಥಿಂಕ್ ಆಗುತ್ತೆ. ಥಿಂಕ್, ಥಾಟ್, ಥಾಟ್. ಟೀಚ್, ಟಾಟ್, ಟಾಟ್. ಥಿಂಕ್, THINK, ಥಾಟ್, THOUGST, THOUGST. ಆದರೆ ಟೀಚ್, TACH, ಟೀಚ್, TAUGST, ಟಾಟ್, TAUGST, ಟಾಟ್. ಟೀಚ್, ಟಾಟ್, ಟಾಟ್. ನೆಕ್ಸ್ಟ್ ಸೆಲ್, ಸೆಲ್, ಸೋಲ್ಡ್, ಸೋಲ್ಡ್. ಡಿಗ್, ಡಗ್, ಡಗ್. ಓಕೆ, 30 ಮಾರ್ಕ್ಸ್ ಕ್ವಶನ್ ಪೇಪರ್ ಫ್ರೆಂಡ್ಸ್. ಅದು ಎಲ್ಲ ಮಾಡಿಕೊಟ್ಟೇನೆ. ಸಂಕ್ಷಿಪ್ತ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗ್ತದೆ ಒಂದು ಕ್ವಶನ್ ಪೇಪರ್ ಬಿಡಿಸುವಾಗ. ನಿನ್ನೆ ಒಂದು ಸೆಕೆಂಡ್ ಎಕ್ಸಾಮ್ ಆಗಿದೆ ಇಂಗ್ಲಿಷ್, ಅದು ಕ್ವಶನ್ ಪೇಪರ್ ಸಹಿತ ಹಾಕ್ಬೋದ್ರಿ. ನಿನ್ನೆ ನನಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಹಾಕ್ಬೋದು ಅಂತ ಅನಿಸ್ತದೆ. ಒಂದು ಸ್ವಲ್ಪ ನೋಡ್ತಾ ಇರ್ರಿ, ಆ ಕ್ವಶನ್ ಪೇಪರ್ ಕೀ ಆನ್ಸರ್ ಹಾಕ್ತೀನಿ. ಇವತ್ತು ಹೊಸದಂತೂ ಮಾಡ್ತೀನಿ 2 ಚಾನಲ್ನಲ್ಲಿ, ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಮತ್ತು ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ 2 ಚಾನಲ್ದಲ್ಲಿ. ಒಂದು ಚಾನಲ್ದಲ್ಲಿ ಬಹುತೇಕ ಟೆಕ್ಸ್ಟ್ ಬುಕ್ ಲೆಸನ್ ಟೀಚ್ ಮಾಡ್ತೀನಿ, ಒಂದು ಚಾನಲ್ದಲ್ಲಿ ಗ್ರಾಮರ್ ಅನ್ನು ಟೀಚ್ ಮಾಡ್ತೇನೆ. ಗ್ರಾಮರ್ ಒಂದು ಟಾಪಿಕ್ ತಗೊಂತೇನೆ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಟಾಪಿಕ್ ತಗೊಂತೇನೆ, ಇಲ್ಲ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಒಂದು ಟಾಪಿಕ್ ತಗೊಂತೇನೆ, ಇಲ್ಲ ಕ್ವೆಶ್ಚನ್ ಟ್ಯಾಗ್ ಅಂತ ತಗೊಂತೇನೆ, ಇಲ್ಲ ಫ್ರೇಮಿಂಗ್ ಕ್ವೆಶ್ಚನ್ ಅಂತ ತಗೊಂತೇನೆ, ಇಲ್ಲ ರಿಮೂವ್ ಟೂಟ್ ಅಂತ ತಗೊಂತೇನೆ, ನೋ ಸೂನರ್ ದ್ಯಾನ್ ಅಂತ ತಗೊಂತೇನೆ. ಯಾವ್ದ್ರ ಒಂದು ಟಾಪಿಕ್ ತಗೊಂಡು ಡಿಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತೇನೆ. 0 to hero ಅಂತಾರಲ್ಲ ಆ ತರ ಬಿಗಿನಿಂಗ್ ನಿಂತ ರೆಗ್ಯುಲರ್ ಆಗಿ ಒಂದು ವಿಡಿಯೋ ಸಂಪೂರ್ಣ ಒಂದನ್ನು ಆಗ್ಬೋದು, ಟಾಪಿಕ್ ದೊಡ್ಡದ್ರೆ 2-3 ವಿಡಿಯೋನು ಆಗ್ಬೋದ್ರಿ. ಸಮಗ್ರ ಒಂದು ವಿಡಿಯೋ ನೋಡ್ಬಿಟ್ರಿ ಅಂತಂದ್ರ ಆ ಟಾಪಿಕ್ ನಲ್ಲಿ ನೀವು ಪರ್ಫೆಕ್ಟ್ ಡೆಫಿನೆಟ್ಲಿ ಆಗ್ತೀರಿ. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆಗಬೇಕು, ಟೆನ್ಸಸ್ಗಳಲ್ಲಿ ಪರ್ಫೆಕ್ಟ್ ಆಗಬೇಕು. ಓಕೆ ಫ್ರೆಂಡ್ಸ್, ವೇಟ್ ಮಾಡ್ತೀರಿ ಸಾಯಂಕಾಲ. ನಮ್ಮ ತಲೆಯೊಳಗ 2 ವಿಚಾರ ಅಂತೂ ಅದಾವ್ರಿ. ಒಂದು ಟೆಕ್ಸ್ಟ್ ಬುಕ್ ಟೀಚ್ ಮಾಡಬೇಕು, ಒಂದು ಗ್ರಾಮರ್ ಅನ್ನು ಟೀಚ್ ಮಾಡ್ಬೇಕಂತೇಳಿ. ಜೊತೆಗೆ ಇನ್ನೊಂದು ಅದ, ನಿನ್ನೆ ಆದಂಥ ಕ್ವಶನ್ ಪೇಪರ್ ಕೀ ಆನ್ಸರ್ ಅಪ್ಲೋಡ್ ಮಾಡ್ಬೇಕಂತ ತಿಳ್ಕೊಂಡು ಹೊಸ ಟಾಪಿಕ್ಸ್ ಹೊಸದಂತೂ ಇವತ್ತು ಸ್ಟಾರ್ಟ್ ಮಾಡೇ ತೀರ್ತೇನೆ. ಇವತ್ತು ಸ್ವಲ್ಪ ನೋಡ್ಕೊಂಡು ಮಿಡ್ ಆದ್ರೂ ಮಾಡ್ಬೋದು, ಈವ್ನಿಂಗ್ ಆದ್ರೂ ಮಾಡ್ಬೋದು, ಟೀಚ್ ಮಾಡ್ತೇನೆ. ಹೊಸ ಚಾನಲ್ ಇಲ್ಲ, ಸೇಮ್ ಚಾನಲ್ದೊಳಗೆ ನ್ಯೂ ಐಟಮ್ ಆಫ್ ಟೀಚಿಂಗ್ ರೀ. ಓಕೆ ಫ್ರೆಂಡ್ಸ್, ವೆಯ್ಟ್ ಮಾಡ್ರಿ, ವಾಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಏನಂತೈತೆ ತಮಗೆಲ್ಲ ನೋಟಿಫಿಕೇಶನ್ಸ್ ಬರ್ತವೆ, ನಮಗೆ ಹೆಲ್ಪ್ ಆಗ್ತದೆ. ಆರಾಮಾಗಿ ಸರ್ಚ್ ಮಾಡ್ಲಾರ್ದ ನಿಮ್ಗೆ ವಿಡಿಯೋಗಳನ್ನ ವಾಚ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.